ರೋಚಕ ಇತಿಹಾಸ ಪತ್ತೆಯಾದ ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದ ಪ್ರಾಗೈತಿಹಾಸಿಕ ಪ್ರಖ್ಯಾತಿಯನ್ನು ಹೊಂದಿರುವ ಮಸ್ಕಿಯ ಮತ್ತು ಬಂಡೆಗಲ್ಲಿನ ಶಾಸನದ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಮಸ್ಕಿ ಪಟ್ಟಣವನ್ನೇ ಒಂದು ತಿಂಗಳವರೆಗೆ ಮಾಡಬಹುದು, ಅಷ್ಟು ಐತಿಹಾಸಿಕ ನಿಧಿಯನ್ನು ತನ್ನೊಳಗಡೆ ಒಳಗೊಂಡಿದೆ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತಹ ಇಡೀ ಭಾರತ ದೇಶದಲ್ಲೂ ಎಲ್ಲಿಯೂ ನಿಮಗೆ ಕಾಣಸಿಗದ ಏಕೈಕ ಬಂಡೆಗಲ್ಲಿನ ಶಾಸನವಾಗಿದೆ. 7 ಸಾಲಿನ ಬಂಡೆಗಲ್ಲಿನ ಶಾಸನ. ರಾಜದ್ ರಾಜನ್ಯ ಮುಕುಟ ಶ್ರೀನಿ ರತ್ನೇಶು ಶಾಸನಂ ಏತದ್ ರಾಜೇಂದ್ರ ಚೋಳಸ್ಯ ಪರಕೇಸರಿ ವರ್ಮನ್. ಇದು 7 ಸಾಲಿನ ಬಂಡೆಗಲ್ಲಿನ ಶಾಸನವಾಗಿದೆ. ಇದು ತಮಿಳು ಲಿಪಿ ಸಂಸ್ಕೃತ ಭಾಷೆಯಲ್ಲಿ ರಚಿತವಾದಂತಹ ಬಂಡೆಗಲ್ಲಿನ ಶಾಸನವಾಗಿದೆ. ಈ ಶಾಸನದಲ್ಲಿ ಮತ್ತು ಈ ಬಂಡೆಗಲ್ಲಿನಲ್ಲಿ 2 ವಿಶೇಷತೆಗಳಿವೆ. ರಾಜ ಚೋಳನು ಪರಕೇಸರಿ ವರ್ಮ ಅಂತ ಅವನನ್ನು ನಾವೆಲ್ಲೂ ಓದಿಲ್ಲ. ಮತ್ತು ಈ ಬಂಡೆಗಲ್ಲಿನಲ್ಲಿ 2 ವಿಶೇಷತೆಗಳಿವೆ. ಅದು ಏನಪ್ಪ ಅಂತಂದರೆ ರಾಜ ಚೋಳನನ್ನು ಪರಕೇಸರಿ ವರ್ಮ ಅಂತ ನಾವೆಲ್ಲೂ ಓದಿಲ್ಲ. ಆದರೆ ರಾಜ ಚೋಳನು ಪರಕೇಸರಿ ವರ್ಮ ಅಂತ ಅವನು ತನ್ನನ್ನು ತಾನೇ ವರ್ಣನೆ ಮಾಡಿಕೊಂಡ ಏಕೈಕ ಬಂಡೆಗಲ್ಲಿನ ಶಾಸನ ಅಂದರೆ ಇದು ಒಂದೇ. ಇನ್ನೊಂದು ವಿಶೇಷ ಅಂದರೆ 1000 ವರ್ಷಗಳ ಹಿಂದೆ ಮಸ್ಕಿ ಪಟ್ಟಣ ಕಲ್ಯಾಣಿ ಚಾಲುಕ್ಯರು ದೊರೆ 2ನೇ ಜಯಸಿಂಹನು ಆಳ್ತಾ ಇರ್ತಾನೆ. 2ನೇ ಜಯಸಿಂಹನ ಅಡಿಯಲ್ಲಿ ಮಸ್ಕಿ ಪಟ್ಟಣ ಇರುತ್ತದೆ. ರಾಜ ಚೋಳನು ತನ್ನ ಸಂಗಡಿಗರ್ಗೂಡಿ ಅಂದರೆ ಚೇರನ್ಸ್ ಮತ್ತು ಪಾಂಡ್ಯ ನಡುಗೂಡಿ ಮಸ್ಕಿ ಮೇಲೆ ಮುತ್ತಿಗೆಯನ್ನು ಹಾಕ್ತಾರೆ. 2ನೇ ಜಯಸಿಂಹನನ್ನು ಸೋಲಿಸಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ಶಾಸನವನ್ನು ಸಹ ಇಲ್ಲಿ ಕೆತ್ತಿಸಲಾಗಿದೆ. ಇಡೀ ಮಸ್ಕಿ ಪಟ್ಟಣವನ್ನು ಸುಟ್ಟು ಭಸ್ಮವಾಗುತ್ತದೆ. ಹಿಂದುಗಡೆ ಕಾಣುವಂತಹ ವಿಶಾಲವಾದ ಬಯಲು ಏನಿದೆಯೋ 1000 ವರ್ಷಗಳ ಹಿಂದೆ ವಿಶಾಲವಾದಂತಹ ಬಯಲು ಇಡೀ ಮಸ್ಕಿ ಪಟ್ಟಣ ಸುಟ್ಟು ಭಸ್ಮವಾಗುತ್ತದೆ. ಹಿಂದುಗಡೆ ಕಾಣುವಂತಹ ವಿಶಾಲವಾದ ಬಯಲು ಏನಿದೆಯೋ 1000 ವರ್ಷಗಳ ಹಿಂದೆ ಸಮೃದ್ಧವಾದಂತಹ ಮಸ್ಕಿಯ ಪಟ್ಟಣವಾಗಿತ್ತು. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಭೋತೋ ನ ಭವಿಷ್ಯತೋ ಎಂಬಂತೆ ಮೆರೆಯುತ್ತಿದ್ದಂತಹ ಮಸ್ಕಿ ಪಟ್ಟಣ ಇವತ್ತು ಪೂರ್ತಿ ಜಮೀನಾಗಿ ಬದಲಾಗಿದೆ. ಹಿಂದುಗಡೆ ಊರಾಗಿ ಕೂಡ ಆಗಿದೆ. ಇಡೀ ಭಾರತದಲ್ಲಿ ಎಲ್ಲಿ ಇಲ್ಲ. ಹಾಗಾಗಿ ತಮಿಳಿನ ಆರ್ಕಿಯಾಲಜಿಸ್ಟುಗಳು ಸಹ ಮಸ್ಕಿ ಪಟ್ಟಣದಲ್ಲಿ ಸಂಶೋಧನೆಯನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ರಾಜ ಚೋಳನ ಮೊಟ್ಟ ಮೊದಲ ಬಾರಿಗೆ ಅಥವಾ ಒಂದೇ ಒಂದು ಸಾರಿ ಶಾಸನವನ್ನು ಕೆತ್ತಿಸಲಾಗಿದೆ. ಇಲ್ಲಿಯವರೆಗೂ ನಾವು ತಾಮ್ರಪಟಗಳಲ್ಲಿ ಮಾತ್ರ ರಾಜ ಚೋಳನ ಶಾಸನವನ್ನು ನೋಡ್ತಾ ಇದ್ವಿ. ಈಗ ಬಂಡೆಗಲ್ಲಿನಲ್ಲೂ ಸಹ ನಾವು ಬಂಡೆಗಲ್ಲಿನಲ್ಲಿಯೂ ಸಹ ರಾಜ ಚೋಳನ ಲಾಂಛನವಾದಂತಹದ್ದನ್ನು ನಾವು ನೋಡಬಹುದು. ಅಂದರೆ ಯುದ್ಧದಲ್ಲಿ ಭಾಗವಹಿಸಿದಂಥ 4 ರಾಜ ಮಹಾರಾಜರುಗಳ ರಾಜ ಲಾಂಛನವನ್ನು ಸಹ ಇಲ್ಲಿ ಕೆತ್ತಿಸಲಾಗಿದೆ. ಮೊದಲನೆಯದಾಗಿ ರಾಜ ಚೋಳನ ರಾಜ ಲಾಂಛನವಾದಂತಹ ಯಬ್ಬುಲಿ ಸಹನ್ನು ಇಲ್ಲಿ ಕೆತ್ತಿಸಲಾಗಿದೆ. 2ನೇದಾಗಿ ಚೇರನ್ಸ್ನ ರಾಜ ಲಾಂಛನವಾದಂತಹ ಜೋಡಿ ಮೀನು ಸಹ ಇಲ್ಲಿ ಕೆತ್ತಿಸಲಾಗಿದೆ. 3ನೇದಾಗಿ ಪಾಂಡ್ಯರ ರಾಜ ಲಾಂಛನವಾದಂತಹ ಬಿಲ್ಲು ಬಾಣ ಸಹ ಇಲ್ಲಿ ಕೆತ್ತಿಸಲಾಗಿದೆ. 4ನೇದಾಗಿ ಕಲ್ಯಾಣಿ ಚಾಲುಕ್ಯರ ರಾಜ ಲಾಂಛನವಾದಂತಹ ವರಹವನ್ನು ಸಹ ಇಲ್ಲಿ ಕೆತ್ತಿಸಲಾಗಿದೆ. ಈ 4 ರಾಜ ಮಹಾರಾಜರ ರಾಜ ಲಾಂಛನವಾದಂತಹ ಯಬ್ಬುಲಿ ಮತ್ತು ಜೋಡಿ ಮೀನು, ಬಿಲ್ಲು ಬಾಣ, ವರಹಗಳು ಮಹಾಯುದ್ಧಕ್ಕೆ ಸಾಕ್ಷಿಯಾಗಿವೆ. ಭಾರತ ಇತಿಹಾಸದಲ್ಲಿ ಏಕೈಕ ಬಂಡೆಗಲ್ಲಿನ ಶಾಸನ ರಾಜ ಲಾಂಛನವನ್ನು ಹೊತ್ತು ನಿಂತಿರ್ತಕ್ಕಂಥ ಏಕೈಕ ಬಂಡೆಗಲ್ಲಿನ ಶಾಸನ ಮಸ್ಕಿಯ ಶಾಸನವಾಗಿದೆ. 84,000 ಬೌದ್ಧ ಸ್ತೂಪಗಳಲ್ಲಿ ಮಸ್ಕಿಯ ಸ್ತೂಪವು ಒಂದು, ಸನ್ನತಿಯ ಸ್ತೂಪವು ಕೂಡ ಒಂದು.